ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸಂಗೀತಾ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೊಂದು ಸೇಲ್ ಬಗ್ಗೆ ಹೇಳಿದ್ನಲ್ಲ. ಸೊ ಆ ವಿಡಿಯೋನ ಇವತ್ತು ಫುಲ್ಲಾಗಿ ಆ ಸೇಲಲ್ಲಿ ಏನೇನಿತ್ತು ಏನೇನೋ ಅದ್ರ ಬಗ್ಗೆ ಎಲ್ಲ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ಲ, ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇವಾಗ ತಾನೇ ಯೂಟ್ಯೂಬ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಬರೀ ರೀಸೆಂಟಾಗಿ ಒಂದು ಇಂಟ್ರಡಕ್ಷನ್ ವೀಡಿಯೋ ಮತ್ತು ಒಂದು ನೆನ್ನೆ ನನ್ನ ಡೈಲಿ ರುಟೀನ್ ವ್ಲಾಗ್ ಹಾಕಿದ್ದೀನಿ ಅಷ್ಟೇ. ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ. ನಿಮಗೆ ಇಷ್ಟ ಆದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೆ ಗೊತ್ತಾಗಲಿ ಅಂತ ಹಾಕ್ತಿದ್ದೀನಿ. ನಾನು ಹೋಗಿದ್ನಲ್ಲ, ಅಲ್ಲಿ ಕೆಲವೊಂದು ಐಟಮ್ಸ್ ನನಗೂ ಇಷ್ಟ ಆಯಿತು, ಸೊ ಯೂಸ್ ಆಗ್ಬೋದು ಅಂತೇಳಿ ಹಾಕಿದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದೇ ಆ ಸೇಲ್ ಎಂಟ್ರಿ ಆಗ್ತಿದ್ದಂಗೆ ಸಿಲ್ವರ್ ಗಣೇಶ ಇಟ್ಟಿದ್ದಾರೆ ನೋಡಿ. ಮಕ್ಕಳು ಫ್ರಾಕ್ಸು, ಮಕ್ಳಿಗೆ ಬೇಕಾಗಿರೋ ಥರ ಡ್ರೆಸ್ಸಸ್ಗಳೆಲ್ಲ ಸಿಗುತ್ತೆ. ಇಲ್ಲಿ ನೋಡಿ, ಲೇಡೀಸ್ ಲಾಂಗ್ ಟಾಪ್ಸು, ಆಮೇಲೆ ನೈಟಿಗಳು ಸಿಗುತ್ತೆ, ಆಮೇಲೆ ಮಿಡಿಗಳು, ಆಮೇಲೆ ಡೈಲಿ ವೇರ್ಗೆ ಯೂಸ್ ಮಾಡ್ತೀವಲ್ಲ ಈಗ ಪ್ಲಾಜೋ ಪ್ಯಾಂಟು, ಆಮೇಲೆ ಜೆಂಟ್ಸ್ಗೆ ಜೀನ್ಸು, ಧೋತಿ ಪ್ಯಾಂಟ್ಸು, ಆಮೇಲೆ ಲೆಗ್ಗಿನ್ಸು, ಜಗ್ಗಿನ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಜೆಂಟ್ಸ್ಗೆ ಎಲ್ಲ ಥರದ್ದು ಪ್ಯಾಂಟ್ಸ್, ಕಾಟನ್ ಪ್ಯಾಂಟು, ಜೀನ್ಸ್ ಪ್ಯಾಂಟು ಎಲ್ಲ ಸಿಗುತ್ತೆ. ಆಮೇಲೆ ಜೆಂಟ್ಸ್ಗೆ ಶರ್ಟ್ಸು, ಆಮೇಲೆ ಸೀರೆಗಳು ಸಹ ಸಿಗುತ್ತೆ. ಮತ್ತು ಮನೆಗೆ ಡೆಕೋರೇಷನ್ ಐಟಮ್ಸು, ಜೆಂಟ್ಸ್ ಶರ್ಟ್ ಅಂತೂ ತುಂಬ ಚೆನ್ನಾಗಿದ್ದಾವೆ ನೋಡಿ. ಲೇಡೀಸ್ ವೆರೈಟಿ ಸ್ಲಿಪ್ಪರ್ಸ್ ಸಿಗುತ್ತೆ. ಜೆಂಟ್ಸ್ಗೂ ಕೂಡ ಶೂಸು, ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ. ಮಕ್ಕಳಿಗೂ ಕೂಡ ಸ್ಲಿಪ್ಪರ್ಸು, ಶೂಸು ಸಿಗುತ್ತೆ. ಕಲರ್ಸ್ ಅಂತೂ ತುಂಬ ಚೆನ್ನಾಗಿದ್ದಾವೆ. ಆಮೇಲೆ ಜೆಂಟ್ಸ್ಗೆ ಟೀ ಶರ್ಟ್ಸು, ವೆರೈಟಿ ಟೀ ಶರ್ಟ್ಸು, ಶರ್ಟ್ಸು, ಪ್ಯಾಂಟ್ಸು, ನೈಟ್ ಪ್ಯಾಂಟ್ಸು, ಬರ್ಮೋಡಾಸು ಎಲ್ಲ ಸಿಗುತ್ತೆ. ಟೀ ಶರ್ಟ್ಸು ಕೂಡ ತುಂಬ ಚೆನ್ನಾಗಿದ್ದಾವೆ. ಶರ್ಟ್ ಅಂತೂ ಹೊಸದಾಗಿ ಬಂದಿರೋ ಥರ ಇವೆಲ್ಲ ಇದ್ವು, ಚೆನ್ನಾಗಿದ್ದಾವೆ. ಮಕ್ಕಳಿಗೆ ಕೂಡ ಗಂಡು ಮಕ್ಕಳಿಗೆ ಬಟ್ಟೆಗಳು, ಆಮೇಲೆ ಅವರಿಗೆ ಸೂಟ್ಸ್ ಕೂಡ ಇತ್ತು. ಟೀ ಶರ್ಟು, ಚಡ್ಡಿ, ಆಮೇಲೆ ಡಂಗ್ರಿ ಡ್ರೆಸ್ಗಳೆಲ್ಲ ಸಿಗುತ್ತೆ. ಮಕ್ಕಳಿಗೆ ಸ್ವೆಟರ್ಸು, ಆಮೇಲೆ ಛತ್ರಿಗಳು, ಆಮೇಲೆ ಹುಡುಗಿರಿಗೆ ತುಂಬ ಚೆನ್ನಾಗಿ ಬಟ್ಟೆಗಳಿದ್ವು. ಆಮೇಲೆ ಜಾಕೆಟ್ಗಳು, ಅದರಲ್ಲಿ ವೆರೈಟೀಸು ತುಂಬ ಚೆನ್ನಾಗಿದ್ವು ನೋಡೋದಕ್ಕೆಲ್ಲ. ಆಮೇಲೆ ಕಂಟೈನರ್ಸ್ ಎಲ್ಲ ಇದ್ವು ಫ್ರೆಂಡ್ಸ್. ಅಂದರೆ ಈಗ ಅಡುಗೆ ಮನೆಗೆ ನಾವು ಹುಡುಕ್ತಾ ಇರ್ತೀವಲ್ವ, ಒಂದೇ ಥರದವು ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ, ಆ ಥರ ಕಾಂಬೋ ಸೆಟ್ಸ್ ಇದ್ವು. ಆಮೇಲೆ ವೆನೈಟಿ ಬ್ಯಾಗ್ಸ್ ಕೂಡ ಇದ್ವು ಲೇಡೀಸು, ಸ್ಕೂಲ್ ಬ್ಯಾಗ್ಸ್ ಕೂಡ ಇದ್ವು ನೋಡಿ. ಕಾಂಬೋ ಪ್ಲೇಟ್ಸ್ಗಳು ಎಲ್ಲ ಇದ್ವು. ವೆರೈಟಿ ಆಗಿರೋ ಕಂಟೈನರ್ಸ್ ಎಲ್ಲ ಇದ್ವು. ಆಮೇಲೆ ನೋಡಿ, ದೇವ್ರ ಫೋಟೋಗಳು, ಆಮೇಲೆ ಹೀರೋಗಳ ಫೋಟೋಗಳು, ನಮ್ಮ ಡಿ ಬಾಸ್ ಫೋಟೋನೂ ಇದೆ, ಕಿಚ್ಚ ಸುದೀಪ್ದು ಇದೆ, ಪುನೀತ್ ಸರ್ದು ಕೂಡ ಇದೆ. ಎಲ್ಲ ಫೋಟೋಗಳು ನೋಡಿ ತುಂಬ ಖುಷಿ ಆಯಿತು, ಚೆನ್ನಾಗಿ ಅನ್ನಿಸ್ತು ನೋಡಿರಿ. ದೊಡ್ಡ ದೊಡ್ಡ ಪುಟ್ಟಿಗಳು, ಆಮೇಲೆ ಬ್ಯಾಸ್ಕೆಟ್ಗಳು, ದೇವ್ರ ಫೋಟೋಗಳು ಸಮೇತ, ಮತ್ತು ಪಾತ್ರೆಗಳು, ಕಂಟೈನರ್ಸ್ ಮಾತ್ರ ತುಂಬ ಚೆನ್ನಾಗಿದ್ವು, ಅಟ್ರಾಕ್ಟಿವ್ ಆಗಿ. ಆಮೇಲೆ ಮನೆಗೆ ಬೇಕಾಗಿರೋ ಸಣ್ಣ ಪುಟ್ಟ ಪಾತ್ರೆಗಳು, ಸ್ಪೂನ್ಸು, ಬಾಕ್ಸ್ಗಳು, ಆಮೇಲೆ ಮೇಲೆ ಹಾಕಿರೋದೆಲ್ಲ ಮಕ್ಕಳಿಗೆ ಆಟ ಸಾಮಾನುಗಳು ಅವೆಲ್ಲ. ಆಮೇಲೆ ನೋಡಿ, ದೊಡ್ಡ ದೊಡ್ಡ ಬೇಷನ್ಸು, ಆಮೇಲೆ ಟಿಫನ್ ಮಾಡೋಕ್ಕೆ ಪ್ಲೇಟ್ಸು, ತಟ್ಟೆಗಳು ನೋಡಿರಿ. ಇದು ಕಲ್ಲಿಂದ ಮಾಡ್ತಾರಲ್ಲ ಕುಟ್ಟೋದು, ಅದು. ಆಮೇಲೆ ವಾಟರ್ ಬಾಟಲ್ಸು ನೋಡಿರಿ. ಶೋ ಪೀಸಸ್ ಅಂತೂ ತುಂಬ ಚೆನ್ನಾಗಿದ್ವು. ಆಮೇಲೆ ನೋಡಿರಿ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಶೋಕೇಶಿಗೆ ಇಡೋಕ್ಕೆ ಸಖತ್ತಾಗಿ ಕಾಣ್ತವೆ, ಎಷ್ಟು ಅಟ್ರಾಕ್ಟಿವ್ ಆಗಿದ್ದಾವೆ ನೋಡಿ. ಸಾಫ್ಟ್ ಟಾಯ್ಸು ಸಖತ್ತಾಗಿದ್ವು. ನಮ್ಮ ಪಾಪು ಅಂತೂ ಅಲ್ಲೇ ಕೂತ್ಕೊಂಡು ಆಟಾಡೋಕ್ಕೆ ಶುರು ಮಾಡಿದ್ಲು ಆಲ್ರೆಡಿ ನೋಡಿ. ದೊಡ್ಡ ದೊಡ್ಡ ಬುಟ್ಟಿಗಳು, ಆಮೇಲೆ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು ಆಲ್ಮೋಸ್ಟು. ನಾನು ನನಗಿಷ್ಟ ಆಗಿರೋ ಒಂದು 4 ತೊಗೊಂಡೆ ಅಷ್ಟೇ ನೋಡಿ. ಎಲ್ಲ ಥರ ಐಟಮ್ಸು ಇದೆ. ಇನ್ನೇನು ಲೇಡೀಸ್ಗೆ ಸ್ಟೇಷನರಿ ಐಟಮ್ಸ್ ಒಂದು ಇರಲಿಲ್ಲ ಅಷ್ಟೇ ಅಲ್ಲಿ ನೋಡಿ. ಡೆಕೋರೇಟಿವ್ ಐಟಮ್ಸ್ ಕೂಡ ಇದ್ವು. ಒಟ್ನಲ್ಲಿ ಮನೆಗೆ ಒಂದು ಪುಟ್ಟ ಫ್ಯಾಮಿಲಿಗೆ ಯಾವ್ಯಾವ ವಸ್ತುಗಳು ಬೇಕೋ ಅವೆಲ್ಲ ಇದ್ದಾವೆ. ಇದರಲ್ಲಿ ಮ್ಯಾನೇಜ್ ಮಾಡ್ಬೋದು ಅನಿಸುತ್ತೆ. ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ. ಇವರೇ ನೋಡಿ ಫ್ರೆಂಡ್ಸ್, ಓನರ್. ಫ್ರೆಂಡ್ಸ್, ಇದ್ರ ಲೊಕೇಶನ್ ಹೇಳಿಬಿಡ್ತೀನಿ. ವೆಂಕಟೇಶ್ವರ ಸಭಾಭವನ ಅಥವಾ ಸೀತಮ್ಮ ಅನಂತಯ್ಯ ಕಲ್ಯಾಣ ಮಂದಿರ, ಹಳೆ ತೀರ್ಥಹಳ್ಳಿ ರಸ್ತೆ ಅಥವಾ OT ರೋಡ್ ಅಂತ ಕೂಡ ಕರೀತಾರೆ, ಶಿವಮೊಗ್ಗ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೇ ಕಡೆ ಎಷ್ಟೊಂದೆಲ್ಲ ಐಟಮ್ಸ್ ಸಿಗುತ್ತೆ ಅಂತೇಳಿ. ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾರು ಇಷ್ಟ ಆಗಿ ಹೋಗಬೇಕು, ತೊಗೋಬೇಕು ಅನಿಸಿದ್ರೆ ಹೋಗಿ ಪರ್ಚೇಸ್ ಮಾಡಿ. ನಾನೇನಲ್ಲಿ ವೀಡಿಯೋ ಮಾಡೋ ನೆಸೆಸಿಟಿ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಅವರು ಓನರೇ ನಮಗೆ ಸಪೋರ್ಟ್ ಮಾಡಿದ್ರು. ಯಾಕಂದರೆ ನಾನು ಅಲ್ಲಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೆ, ಯಾಕೆಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಆವಾಗ ಹಂಗಾದ್ರೆ ವಿಡಿಯೋ ಮಾಡಿ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ, ನಮಗೂ ಕಸ್ಟಮರ್ಸ್ ಬಂದಂಗಾಗುತ್ತೆ ನಿಮ್ಮ ಕಡೆಯಿಂದ ಅಂತ ಅಂದರು. ಇಲ್ಲ ಸರ್, ನಾವಿನ್ನೂ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು, ಸಬ್ಸ್ಕ್ರೈಬರ್ಸ್ ಇಲ್ಲ ಏನಿಲ್ಲ ಅಂತ ಹೇಳಿದೆ. ಬಟ್ ಅವರು ಪರವಾಗಿಲ್ಲ ಮೇಡಮ್, ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅಂತೀರಾ, ಆಲ್ ದ ಬೆಸ್ಟ್ ನಿಮಗೆ, ಚೆನ್ನಾಗಿ ಮಾಡಿ ಅಂತೇಳಿ ವಿಡಿಯೋ ಮಾಡೋಕ್ಕೆ ಅವರೇ ಅವಕಾಶ ಮಾಡಿಕೊಟ್ರು. ಅವರೇ ಎಲ್ಲ ಪ್ರಾಡಕ್ಟ್ಸ್ನು ತೋರಿಸಿದ್ರು. ಆವಾಗ ನಾನೆಲ್ಲ ವಿಡಿಯೋ ಮಾಡಿಕೊಂಡೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗಿಷ್ಟ ಆದರೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ಹೇಗೆ ಅನಿಸುತ್ತೆ ನೋಡಿ, ಕಮೆಂಟ್ ಮಾಡಿ ನನಗೆ ಹೇಗೆ ಅನ್ನಿಸ್ತು ಅಂತೇಳಿ. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.